4 ಇದು 4 ಇದಕ್ಕೆ ಟ್ಯಾಕ್ಸ್ ಹಾಕೋಕ್ಕೆ ಬಿಟ್ಟಿದ್ದಾರೆ. ಇನ್ನೆಲ್ಲವನ್ನೂ GST ಸೇರಿಸ್ಕೊಂಡಿದ್ದಾರೆ. ಓನ್ಲಿ 4. ಹೌದು, ಒಂದು ಅಬಕಾರಿ, ಒಂದು RTO, ಇನ್ನೊಂದು ರಿಜಿಸ್ಟ್ರೇಷನ್ನು, ಇನ್ನೊಂದು ಪೆಟ್ರೋಲ್ ಡೀಸೆಲ್. ಇವಕ್ಕೆ ನಾವು ಕರ್ನಾಟಕ ರಾಜ್ಯ ಸರ್ಕಾರದವರು 56,000 ಕೋಟಿ ಹಾಕಿದೆ ಟ್ಯಾಕ್ಸ್. ಕರ್ನಾಟಕದಲ್ಲಿ ಹಾಕಿದ್ರೆ 52,422 ಕೋಟಿ ಹಾಕಿದ್ದಾರೆ. ಕೃಷ್ಣಪ್ಪರವರೇ ನೋಡಿ, ಎಲ್ಲ ಎಷ್ಟು ಹಾಕ್ಯಾರೆ ಅಂತ ಅಲ್ಲ ರೀ, ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೆ ಮಾತಾಡಲಿ ಗೊತ್ತಿದೆ. ನನ್ನ ನೋಡಿ ಮಾತಾಡಿ, ಯಾವುದೇ ರಾಜ್ಯಕ್ಕೆ ಅಮೌಂಟ್ ಸರ್ಕಾರ ತಗದಿದೆ, ಅದರಲ್ಲಿ ಕಳೆದು ನಮಗೆ ಟ್ಯಾಕ್ಸ್ ಅನ್ನ ನಿಶ್ಚಯ ಮಾಡ್ತಾರೆ, ಫಿಕ್ಸೇಷನ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಅದು ಬಿಟ್ಟರೆ ಅದರಿಂದ ನಮಗೆ ಅದನ್ನು ತೆಗಿದಲೇ ಫಿಕ್ಸೇಷನ್ ಮಾಡಿದರೆ ನಮಗೆ 10ರಿಂದ 12,000 ಕೋಟಿ, ಇವತ್ತೇನು 46,000 ಕೋಟಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಫಿಕ್ಸ್ ಆಗಿದೆ. ಅದು 60,000 ಕೋಟಿ ಹೋಗೋದು, 15,000 ಕೋಟಿ ನಮಗೆ ಬರೋದು ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದಷ್ಟೇ. ಇದನ್ನ ಬೇರೆ ಬೇರೆ ಅರ್ಥದಲ್ಲಿ ಇದು ಮಾಡೋದು ಬೇಡ. ನನಗೇನೋ ಮುಂದಕ್ಕೆ ಹೋಗಿ ಅಷ್ಟೇ ಅಧ್ಯಕ್ಷರೇ. ಮುಂದಕ್ಕೆ ಹೋಗಿ ಬೇಲೂರ್ ಅಲ್ಲಲ್ಲ, ಇದು ಸುಮ್ಮನೆ ಎಲ್ಲ ಒಬ್ಬ ಸದಸ್ಯ ಅಟ್ಲೀಸ್ಟ್ ಮಾತಾಡ್ತಾರೆ ಅನ್ನೋ ಗೌರವ ಇಲ್ವಲ್ರಿ ನಿಮ್ಗೆ ರೀ? ಯಾಕ್ರಿ ಹಿಂಗೆಲ್ಲ ಕುಯ್ಯಾಡ್ತೀರಿ? ಒಳ್ಳೆ ಇವ್ರು ಕುಯ್ಯಾಡ್ದಂಗೆ. ರಾಯರೆಡ್ಡಿ ಅವರೇ ಫಸ್ಟ್ ಸಮಸ್ಯೆ ಯಾಕೆ ಬೆಳಗ್ಗಿಂದ ಸಾಯಂಕಾಲ ತನಕ 35-40 ಜನ ಕೂಗ್ಯಾಡಿರಿ. ನೀವು ಮಾತಾಡಿ, ದುಡ್ಡು ಎಲ್ಲೈತೆ ಅಂತ ನೀವು ಸಬ್ಜೆಕ್ಟ್ ಮಾತಾಡಿ. ದುಡ್ಡು ಎಲ್ಲೈತೆ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹತ್ರ ಐತೋ, ಕೇಂದ್ರದಲ್ಲಿರುತ್ತೋ, ರಾಜ್ಯದಲ್ಲಿರುತ್ತೋ, ಎಲ್ಲಿರುತ್ತೋ ಅದು ನಮಗೆ ಬರಬೇಕು. ಇಲ್ಲ ಅಂದ್ರೆ GSTನ ಏನ್ ಮಾಡ್ಕೊಂಡು ನಮ್ಮ ಹತ್ರ 50% ತಗೋತಾ ಇದ್ದೀರಿ. ಆ GSTನ 50% ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ನಮ್ ಟ್ಯಾಕ್ಸ್ ನಮಗೆ ಬಿಡ್ಬೇಕಾಯ್ತು. ಆವಾಗ ನಮ್ಮ ರಾಜ್ಯದ ವ್ಯವಸ್ಥೆ ನಾವು ನೋಡ್ಕೊತಾ ಇದ್ದೋ ಅಂತಕ್ಕಂಥದ್ದನ್ನು ಹೇಳೋಕ್ಕೋಸ್ಕರ ನಾನು ಅದು ಹೇಳಿದ್ದು. ಓಕೆ, ಆಯ್ತು. ಈಗ ಎಷ್ಟೊತ್ತು ಬೇಕು ಶಿವಲಿಂಗೌಡ್ರೆ? ಮಾತಾಡ್ತೀನಿ ಸ್ವಾಮಿ ಇನ್ನೂ. ಎಷ್ಟೊತ್ತು? ಆಮೇಲೆ ಕೋಟಿ ಕೊಟ್ಟಲ್ಲ ಈ ದೇಶದಲ್ಲಿ ಜಾಸ್ತಿ ಮಾತು ಚೆನ್ನಾಗಿ ಕಾಣೋದಿಲ್ಲ. ಈ ದೇಶದಲ್ಲಿ ಹಣಕಾಸಿನ ಆಯೋಗದ ವ್ಯವಸ್ಥೆ ಬಂದಿದೆ. ಹಣಕಾಸು ಆಯೋಗ ರಚನೆ ಮಾಡಿದ್ದು ಯಾಕೆ? ಹಣಕಾಸು ಆಯೋಗನ ರಚನೆ ಮಾಡಿದ್ದು ಈ ದೇಶದಲ್ಲಿ ಇಡೀ ರಾಜ್ಯಗಳಿಗೆ ಸಮರ್ಪಕವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಲೇ ಆ ರಾಜ್ಯಕ್ಕೆ ಆಗ್ತಕ್ಕಂಥ ಹಣಕಾಸಿನ ವ್ಯತ್ಯಾಸಗಳನ್ನು ಸರಿದೂಗಿಸೋಕ್ಕೋಸ್ಕರ ಹಣಕಾಸಿನ ಆಯೋಗದಲ್ಲಿ ಆಗ್ತಕ್ಕಂಥ ತೀರ್ಮಾನಗಳನ್ನು ಒಂದು ಆಯೋಗವನ್ನು ರಚನೆ ಮಾಡಿ, ಬುದ್ಧಿವಂತರ ಆಯೋಗನ ರಚನೆ ಮಾಡಿ ಆ ಹಣಕಾಸು ಆಯೋಗಕ್ಕೆ ಅದನ್ನು ಕೊಟ್ಟರು. ಹಣಕಾಸು ಆಯೋಗ ರಚನೆ ಆದಮೇಲೆ ಹಣಕಾಸು ಆಯೋಗ ಏನೊಂದು ತೀರ್ಮಾನ ಮಾಡುತ್ತೆ ಅದರಂತೆ ನಮಗೆ ಹಣ ಬಿಡುಗಡೆ ಆಗುತ್ತೆ, ಪ್ರಮಾಣ ಬಿಡುಗಡೆ ಆಗುತ್ತೆ. ಟ್ಯಾಕ್ಸಿನ ಪ್ರಮಾಣ ನಮಗೆಷ್ಟು ಬಿಡುಗಡೆ ಮಾಡಿದ್ದಾರೆ? 15ನೇ ಹಣಕಾಸಿನಲ್ಲಿ ನಮಗೆ 14ನೇ ಹಣಕಾಸಿನಲ್ಲಿ ನಮಗೆ 4.72% ಹಣವನ್ನು ಬಿಡುಗಡೆ ಮಾಡಿದ್ರು. ಎಷ್ಟು ಬಂದಿತ್ತು? ಈಗ ಟ್ಯಾಕ್ಸಸ್ ಹೆಚ್ಚಾದ ಮೇಲೆ 15ನೇ ಹಣಕಾಸಲ್ಲಿ ಎಷ್ಟು ಮಾಡಿದ್ದಾರೆ? 3.64% ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ ಹಣಕಾಸು ಆಯೋಗ. 4.47 ಮತ್ತೆ ಒಂದು 15ನೇ ಹಣಕಾಸಿನಲ್ಲಿ 3.64 ಕೊಟ್ಟಿರೋದ್ರಿಂದ ಎಷ್ಟು ಸಾವಿರ ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಕಡಿಮೆ ಆಗಿದೆ. ಆಯ್ತು
ಉತ್ತರ ಕೊಡ್ಲಿಕ್ಕೆ ಜನದರೆ ಸ್ವಾಮಿ ಇದು ಹಣಕಾಸು ಆಯೋಗ ಚನ್ನಬಸವ ಅವರೇ ಸರಾಗವಾಗಿ ಬರ್ತಾ ಇತ್ತು ಯೋಜನಾ ಆಯೋಗದ ಮೀಟಿಂಗ್ ಏನೇನ ಹೇಳ್ಬೇಡ್ರಿ ಸರ್ ಚನ್ನಬಸವ ಅವರೇ ಲೋಕಲ್ ಮಾಡಿ ಎಲೆಕ್ಷನ್ ಮಾಡಲಿಲ್ಲ ಚನ್ನಬಸವ ಅವರೇ ಮಾಡಿ ರಾಯರೆಡ್ಡಿ ಸರ್ ತಾವು ಬರ್ಬೇಕು ಅಧ್ಯಕ್ಷರೇ ಅದಲ್ಲ ಈಗ ಪರ್ಸೆಂಟೇಜು ಫಿಕ್ಸ್ ಮಾಡಿದ್ದು ನಮ್ಮ ಹಣಕಾಸಿನ ಲಭ್ಯತೆಯ ಆಧಾರದ ಮೇಲೆ ನಮ್ಮಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಅವ್ರು ಮಾಡಬೇಕು. ಹಣಕಾಸು ಆಯೋಗ ಮಾಡಬೇಕು ಎಷ್ಟು ಪರ್ಸೆಂಟ್ ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು ಹಣಕಾಸು ಆಯೋಗ. ಆದರೆ ಅವರು ಹೋದ್ ಸರಿ 4.72 ಕೊಟ್ಟು ಈ ಸಾರಿ 3.64 ಕೊಟ್ರೆ ಚುನಾವಣೆ ಆಗಲಿಲ್ಲ ಅಂದ್ರೆ ಅಲ್ಲಿ ಜನ ಯಾವುದು ಇಂಪ್ರೂವ್ಮೆಂಟ್ ಆಗಬಾರ್ದಾ? ಮತ್ತೆ ನೀವಿಲ್ಲಿ ಹೊಡಿತಾ ಇದ್ದೀರಿ ನಮ್ಗೆ ಹಣ ಬಂದಲ್ಲ, ನಮ್ಗೆ ಅದು ಬಂದಲ್ಲ, ದುಡ್ಡಿಲ್ಲ ಅಂತವ ಮಾಡ್ಬೇಕ್ರಿ. ಚುನಾವಣೆ ಮಾಡ್ತಾರೆ, ಚುನಾವಣೆಗೆ ಹೋಗಲ್ಲ, ಆದ್ರೆ ಜನ ಎಲ್ಲಿಗೂ ಹೋಗಿರಕ್ಕಲ್ವಲ್ಲ, ದೇಶದ ಜನ ಅಲ್ಲೇ ಇರ್ತಾರಲ್ಲ, ಯಾಕೆ ಮಾಡಲಿಲ್ಲ? ಚುನಾವಣೆ ಮಾಡೋದಕ್ಕೋಸ್ಕರ ನೀವು ಇಷ್ಟೊಂದು 15,000 ಕೋಟಿ ರೂಪಾಯಿ ಹಣನ ತಡೆ ಹಿಡಿತೀರಾ? ಅದಕ್ಕೆ ತಡೆ ಹಿಡಿತೀರಾ ನೀವು? ಬಿಜೆಪಿ ಯಾಕೆ ಮಾಡಲಿಲ್ಲ? ನೀವು ಬೇಲೂರ್ ಅವರೇ ಮತ್ತೆ ನೋಡಿ ಅವ್ರು ಇವ್ರು ಅಂತ ಬೇಡ, ಶಿವಲಿಂಗ ಮಾತಾಡ್ಲಿ. ಇಲ್ಲಿ ನೀವು ಆಯ್ತು, ಇಲ್ಲಿ ನೀವು ಮಾತಾಡುದು, ಅಲ್ಲಿ ಅವ್ರು ಮಾತಾಡುದು ಅಲ್ಲ. ನಾನು ಏನ್ ಎಲ್ಲ ಹಣ ನಿಂತಿದೆ, ಇವೆಲ್ಲ ಹಣ ತೊಂದರೆ ಆಗ್ತಿರ್ಲಿಲ್ಲ. ಈ ಹಣಗಳೆಲ್ಲ ನಮಗೆ ಬರ್ಬೇಕಾಯ್ತು. ಇದನ್ನ ಏನಾದ್ರೂ ಮಾಡಿ ತರೋದಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಭಾಷಣ ಮಾಡಿದ್ರೆ ಏನ್ ನಿಮ್ ಕೇಂದ್ರ ಸರ್ಕಾರ ನಂಗಾರೆ ಏನು ಇದು ಏನಾರು ಈನಾಗೋಚರ ಬೈತಾ ಇದ್ದೀನಿ. ಎನ್ನ ದಿವಸದಿಂದ ಬೈದ್ರಪ್ಪ ನೀವು. ನಿಮ್ಮ ಎಲ್ಲ MLA ಮಿನಿಸ್ಟರ್ಗಳನ್ನು ಬೈದ್ರಿ. ಎಲ್ಲ ಇವ್ನು ಇದನ್ನ ಮಾಡಿ ನಮ್ಗೆ 10 ಪೈಸೆ ಇಲ್ಲ, 5 ಪೈಸೆ ಇಲ್ಲ ಅಂತ ಅದನ್ನು ಹೇಳ್ತಿತ್ತಡ್ರಿ. ನಾನು ಏನು ಮಾಡ್ತಾ ಇರೋದು, ಇದು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾನೇನು ಸಂತೆ ಭಾಷಣ ಮಾಡಕ್ ಬಂದಿಲ್ಲ. ಇಲ್ಲಿ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಕೊಡ್ತಾರೆ, ನಿಮಗೂ ಕೊಡ್ತಾರೆ ಒಂದು ವೈಟ್ ಪೇಪರ್ ಕೊಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಗ್ತಿರ್ತಕ್ಕಂಥ ಹಣಕಾಸಿನ ವ್ಯತ್ಯಾಸನ, ಹಣಕಾಸಿನಲ್ಲಿ ಇರ್ತಕ್ಕಂಥದ್ದನ್ನ ಪರಾಮರ್ಶಿ ಕೊಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಆಯ್ತು, ಅದೇ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಅದೇ ತರ JDS ಮತ್ತೆ ಬಿಜೆಪಿಯ ಶಾಸಕರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ 2.25 ವರ್ಷದಲ್ಲಿ, ಅದು ಕೂಡ ಅದೇನು ಅದಕ್ಕೆ ಏನಾಗುತ್ತೆ? ರಿಪೋರ್ಟ್ ಕೊಟ್ಟಿದೆ, ಅದೇ ವೈಟ್ ಪೇಪರ್ ಸಾಲದ ಇವರಿಗೆ ಇನ್ಯಾವ ವೈಟ್ ಪೇಪರ್ ಬೇಕು? ಮಾತಾಡಬೇಡಿ. ಒಂದೇ ನಿಮಿಷ. ಶಿವಲಿಂಗೇಗೌಡರು ಕೇಂದ್ರ ರಾಜ್ಯ ಸರ್ಕಾರದ ನ್ಯೂನತೆ ಬಗ್ಗೆ ಹೇಳ್ತೀರಿ. ಹಣ ಬರಬೇಕು ಅಂತ ಹೇಳಿದೆ. ಇಲ್ಲಿ ಕಳೆದ 2 ವರ್ಷದಿಂದ 2.5 ಆಯ್ತಾ ಬಂತು, ಯಾವ ರೀತಿ ನಡ್ಕೊಂಡಿದ್ರ ಅಂತಕ್ಕಂಥದ್ದು ನಿಮ್ಮ ಆತ್ಮ ಮುಟ್ಕೊಂಡ್ರೆ ಅಲ್ಲಿಂದ ಬರ್ಬೇಕಲ್ಲ, ಅಲ್ಲಿಂದ ದುಡ್ಡು ಕೊಡ್ರಿ, ಅಲ್ಲಿಂದ ನಿಮ್ಮ ಆತ್ಮಸಾಕ್ಷಿ ಆಗಿ ಹೇಳಿ. ಆಯ್ತು, ಕೂತ್ಕೊಳ್ಳಿ. ಅಲ್ಲ, ಇವತ್ತಾಗ ಜ್ವರಗಿರ ಇಲ್ಲಿ ನೀವು ಸರಿಯಾಗಿ ನಡ್ಕೊಂಡ್ರಲ್ವಾ? ಯಾವ ರೀತಿ ತಾರತಮ್ಯ ಸೆಂಟ್ರಲಿ ಸ್ಪಾನ್ಸರ್. ಅಧ್ಯಕ್ಷ ನೀವು ಕೂತ್ಕೊಳ್ಳಿ. ಅಧ್ಯಕ್ಷ ನೀವು ಅಧ್ಯಕ್ಷ ನೋಡಿ ಮಾತಾಡ್ರಿ. ನೀವು ಕೂತ್ಕೊಳ್ಳಿ. ನಾನು ಆ ಕಡೆ ತಿರುಗಿ ನೋಡಲ್ಲ. ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್, ಕೇಂದ್ರ ಸರ್ಕಾರಗಳ ಸ್ಪಾನ್ಸರ್. ಈಗ ಕೆಲವು ಆ ಸ್ಪಾನ್ಸರ್ ಸ್ಕೀಮ್ಗಳನ್ನ ಕರ್ನಾಟಕ ಸರ್ಕಾರಕ್ಕೆ ಇಡೀ ದೇಶದಲ್ಲೇ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡೋಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಕೆಲವಕ್ಕೆ 60 ಅವರೇ ಸ್ಪಾನ್ಸರ್ ಮಾಡ್ತಾರೆ. ನಾವು ಇಂಥ ಸ್ಕೀಮನ್ನ ಸ್ಪಾನ್ಸರ್ ಮಾಡ್ತಾ ಇದೀವಿ, ನಿಮ್ಮ ವಂತಿಕೆನು ರಾಜ್ಯದ ವಂತಿಕೆನು ಕೊಡಿ ಅಂತ ಕೇಳ್ತಾರೆ. ರಾಜ್ಯದ ವಂತಿಕೆ ಕೊಡೋವಂಥ ಸಂದರ್ಭದಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ
20,000 ಮೊದಲೆಲ್ಲ ಬಾರಿ ಜಾಸ್ತಿ ಕೊಡ್ತಾ ಇದ್ರು, ಈಗ ಕಡಿಮೆ ಮಾಡಿದ್ದಾರೆ. 20,000 ಕೋಟಿನ ನಿಗದಿ ಮಾಡಿದ್ದಾರೆ ಈ ಸಾರಿಗೆ. ನಮ್ಮ ರಾಜ್ಯ ಸರ್ಕಾರ 36,000 ಕೋಟಿ ನಿಗದಿ ಮಾಡ್ಕೊಂಡಿದೆ. ಆ ಸ್ಕೀಮ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಏನೇನಾಗಿದೆ, ಅವ್ರ ಸ್ಪಾನ್ಸರ್ ಸ್ಕೀಮ್ಗಳು ಇವ್ರದೇ ಹೆಸರಿಡ್ತಾರೆ, ಪ್ರತಿಯೊಂದು ಇವ್ರ ಹೆಸರೇನೆ, ನಮ್ಮ ಹೆಸರೇನಿಲ್ಲ. ಯಾವುದೇ ಸ್ಕೀಮ್ ತಗೊಳ್ಳಿ ಇವ್ರ ಹೆಸರನ್ನೇ ಇಟ್ಕೊಂಡು ಮಾಡ್ತಾರೆ. ಈಗ ಜಲ್ ಜೀವನ್ ಮಿಷನ್ ಅಂತ ಒಂದು ಸ್ಕೀಮು 60-40 ಅವ್ರದ್ದು 60, ನಮ್ಮದು 40. 60 ಇಲ್ಲ 50-50 ಅಲ್ಲ, 60-40ರಲ್ಲಿ ಅಧ್ಯಕ್ಷರೇ, ನನಗೆ ನೀವು ಅಭಿವೃದ್ಧಿ ಬಗ್ಗೆ 45 ನಿಮಿಷ ಕೊಟ್ರಿ. ಇದು 2 ಗಂಟೆ ಆಯ್ತು. ಇಲ್ಲ 2 ಗಂಟೆ ನೀವು ನೆನ್ನಿಂದ ಮಾಡಿರಲ್ರಿ. 2 ಗಂಟೆ ಆಯ್ತು. ಯಾಕೆ ನೀವು ಬೊಬ್ಬೆ ಹಾಕ್ತೀರಿ? ನಿಮ್ಮ ಹತ್ರ ಮಾತಾಡಿದವರು ನೀವೇ ಕೇಳಿ. ರೋಷ ಹಾಕೋದು ನಿಮ್ಮ ಹತ್ರ ನನಗೆ 45 ನಿಮಿಷ. ಇಲ್ಲ ಈಗ ಮಧ್ಯಾಹ್ನ ಊಟ ಆದ ನಂತರ 3:35ಗೆ ನಾವು ಸ್ಟಾರ್ಟ್ ಮಾಡಿ, 3:30ಗೆ. ಅದರ ನಂತರ ಈಗ 45 ಮಿನಿಟ್ಸ್ ಮಾತಾಡಿದ್ರೆ, ಸ್ಟಾರ್ಟಿಂಗ್ 10 ನಿಮಿಷ ಮಾತ್ರ ಇವ್ರು ಮಾತಾಡ್ಲಿಕ್ಕೆ ಇಲ್ಲಿ ಬಿಡ್ಲಿಲ್ಲ ಇದರಲ್ಲಿ. ಆದ ಕಾರಣ ಶಿವಲಿಂಗ ಅವ್ರೆ ಆದಷ್ಟು ಬೇಗ ಮುಗಿಸಿ. ಚೆನ್ನಾಗಿ ಆಯ್ತು, ಮುಗಿಸೋಣ. ಅಲ್ಲ, ನೀವು ಡಿಸ್ಟರ್ಬೆನ್ಸ್ ಮಾಡಬೇಡಿ, ನಾವು ಮುಗಿಸ್ತೀವಿ. ವಿರೋಧ ಪಕ್ಷದ ನಾಯಕರೇ ಡಿಸ್ಟರ್ಬೆನ್ಸ್ ಮಾಡಬೇಡಿ. ನಿನ್ಗೊಂದು ಸಜೆಷನ್, ನಿನ್ಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಸಜೆಷನ್. ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾತಾಡ್ರಿ. ಆದ್ರೆ ನೀವು ಮಾತಾಡ್ಬೇಕಾದ್ರೆ ಈಗ ನನ್ನ ಮಗ 60 ಮಾರ್ಕ್ಸ್ ತಗೊಂಡವ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಗ 80 ಮಾರ್ಕ್ಸ್ ತಗೊಂಡವ್ರೆ ಅಂತ ಹೇಳ್ಬೇಕು. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರ, ತಪ್ಪೇನಿಲ್ಲ. ನಾವು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತೀವಿ, ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಿ. ಅಲ್ಲಲ್ಲ, ನಿಮ್ಗೆ ಹಿಂದೆ ಈಗ ಮೋದಿ ಅವ್ರು ಬಂದು 10-11 ವರ್ಷ ಆಗೈತೆ. ಅದರಿಂದ ಮನಮೋಹನ್ ಸಿಂಗ್ ಅವರು ಇದ್ರು. ಅವರು ಈ ಆಯೋಗ ಹೇಳಿದ್ರಲ್ಲ, ಈ ಹಣಕಾಸು ಆಯೋಗ 14-15 ಹಣಕಾಸು ಆಯೋಗದಲ್ಲಿ ಮೋದಿ ಅವರು ಎಷ್ಟು ಕೊಟ್ಟಿದ್ದಾರೆ. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಅವಾಗ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ನಡ್ಕೊಂಡಿದ್ರು. ಮನಮೋಹನ್ ಸಿಂಗ್ ಅವಾಗ ಎಷ್ಟು ಕೊಟ್ಟಿದ್ರು? ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು ಈ ದೇಶದಲ್ಲಿ. ಮತ್ತೆ ಮನಮೋಹನ್ ಸಿಂಗ್ ಆಡಳಿತ ಕೊಡಕ್ಕೆ ಯಾರ ಕೈಲೂ ಆಗಲ್ಲ. ಕಡಿಮೆ ಕೊಟ್ಟಿದ್ರು. ಸುಮ್ಮನೆ ಅದ್ರ ಬಗ್ಗೆ ದ್ವೇಷ ಮಾಡೋದು. ನಾನು ಕಾಮೆಂಟ್ ನಿಮ್ಗೆ ತೊಂದರೆ ಕೊಡಲ್ಲ, ಕಾಮೆಂಟ್ ಮಾಡಲ್ಲ. ನಾನು ಹೇಳುವಾಗ ನೀವು ಮಾಡ್ತೀರಿ, ನಾನೇನು ಸದಸ್ಯ ಅಲ್ಲ. ನೀವು ಮಾಡ್ತೀರಿ, ಕಂಡಮ್ ಮಾಡಲ್ಲ. ನಾನು ಮಾಡಲ್ಲ. ನಾನೇನಾರ ತಪ್ಪು ಮಾತಾಡಿದ್ರೆ ಇಲ್ಲ, ತಪ್ಪೇನಿಲ್ಲ. ದಾಖಲೆ ಸಮೇತ ಇಡಿ. ರಾಯ್ ರೆಡ್ಡಿ ಅವ್ರೇನೋ ಬಾಯಿ ತಪ್ಪು ಹೇಳ್ಬಿಟ್ರು, ನಾನೇನು ಹೇಳಿಲ್ಲ. ಅವ್ರು ಹೇಳಿದ್ದು ಅವ್ರಿಗೆ ನಾನೇನೋ ಹಿಂಗಂತ ಅಂತ ನಾನೇ ಕೇಳಿದೆ. ಹಣ ಚೆಚ್ಕೊಂಡ್ರಲ್ಲ, ಅದಕ್ಕೆ ನಾನು ಕೇಳಿದೆ. ಹಣ ಚೆಚ್ಕೊಂಡ್ರು ಹಿಂಗಂದ್ರ ಅವ್ರಿಗೆ ಇವರು ತಪ್ಪು ಮಿಸ್ಟೇಕ್ ಮಾಡ್ಕೊಂಡು ಹೇಳಿದ್ರು. ಹೌದು, ನಮ್ಮ ರಾಜ್ಯನೇ ನೋಡಿ, ನೀವು ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಎಷ್ಟು ಕೊಟ್ಟಿದ್ರು ಹಣ? ಮೋದಿ ಅವರು 10 ವರ್ಷ ಎಷ್ಟು ಮಾಡಿ ಹೇಳಿ. ತಡ್ಕೊಳಲ್ಲ ನೀವು. ಹೇಳ್ತೀನಿ ನೋಡಿ, ನನ್ನ ಹತ್ರನೂ ಒಂದ್ ನಿಮಿಷ, ನಮ್ಮ ಹತ್ರನೂ ದಾಖಲೆ ಇದೆ. ನರೇಗಾ ಅವಾಗ ಚೆನ್ನಾಗಿತ್ತು, ಈಗ ನರೇಗಾ ನಿಂತೋಗ್ಬಿಟ್ಟಿದೆ. ಯಾಕೆ ಅಂತ ದಯಮಾಡಿ ನೀವೊಂಚೂರು ಗಮನ. ಅದಕ್ಕೆ ಹೇಳ್ತೀನಿ, ಅದನ್ನೇ ನೋಡಿ. ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷದಲ್ಲಿ NDRF ಅಲ್ಲಿ ಎಷ್ಟು ಕೊಟ್ಟರು ಗೊತ್ತಾ? 3,233 ಕೋಟಿ. ನರೇಂದ್ರ ಮೋದಿ ಎಷ್ಟು ಗೊತ್ತಾ? 11,603 ಕೋಟಿ. 4 ಪಟ್ಟು ಜಾಸ್ತಿ ಕೊಟ್ಟಿದೆ. 4 ಪಟ್ಟು. ಅವತ್ತಿನ ಬಜೆಟ್ ಗಾತ್ರ ಕಡಿಮೆ, ಇವತ್ತಿನ ಮಾತ್ರ ನೀವು ಬರೀ 28 ಲಕ್ಷ ಕೋಟಿ ಹೋಗಿದೆ. 28 ಲಕ್ಷ ಕೋಟಿ ಇದ್ದು 50 ಲಕ್ಷ ಕೋಟಿ ಮೇಲೆ ನಿಗಮಕ್ಕೆ ಅದೇ ಬೆಲೆ ಜಾಸ್ತಿ ಆಗಿದೆ. ನಿಗಮಕ್ಕೆ ಹೋದ್ಸರಿ ನಾವು 150 ಕೋಟಿ ಕೊಟ್ಟಿದ್ವಿ, ಈ ಸರಿ 80 ಕೋಟಿ ಕೊಟ್ಟಿದ್ವಿ. ಬೆಲೆ ಜಾಸ್ತಿ ಆಗಿಲ್ವಾ? ನಿಮ್ ಬಡಗೆ ಜಾಸ್ತಿ ಆಗಿಲ್ವಾ? ಮೆಟ್ರೋ
ಮೆಟ್ರೋ ಹೇಳ್ತೀನಿ, ಇಡೀ ದೇಶದಲ್ಲಿ ಮೆಟ್ರೋ ಡೆಲ್ಲಿ ಬಿಟ್ರೆ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿರೋ ದುಡ್ಡು, ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ಅವತ್ತಿನ ಬಜೆಟ್ ಎಷ್ಟಿತ್ರಿ ಅದನ್ನು ಹೇಳಿ. ಅವತ್ತೇನಿತ್ತು ತೆರಿಗೆ, ಇವತ್ತೇನಾಯ್ತು ತೆರಿಗೆ? ಇವತ್ತಿನ ತಕ್ಷಣ ಕೊಡಿ ಅಂತ ನಾವು ಕೇಳ್ತಾ ಇರೋದು. ವಿಷಯಕ್ಕೆ ಬರ್ರಿ. ಅವತ್ತಿನ ಕಾಲ ಅವತ್ತು GST ಇತ್ತ, ನಮ್ ದೇಶದ ನಮ್ ರಾಜ್ಯದ ಆದಾಯವನ್ನು ತಗೊಂಡು ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇಲ್ಲಿ ಬಂದ್ಬಿಟ್ಟು ಕುಗ್ಯಾಡ್ಬಿಟ್ಟು ಸಿಗುತ್ತೆ. ನಮ್ಮನ್ನ ಬಿಟ್ಕೊಟ್ಬಿಡಿ, ನಮ್ GST ನಮ್ಗೆ ಕೆಲಸ ಮಾಡಿದ್ರು. ಅವ್ರು ಮಾತಾಡಕ್ಕೆ ಅವಕಾಶ ಕೊಡಿ ಸರ್, ಮಾತಾಡಕ್ಕೆ ಅವಕಾಶ. ಆಯ್ತು ತಡಿ ಅಣ್ಣ, ಓಲತ್ಲೆಗೆ ನಾನು ಮಾತಾಡ್ದಲ್ಲ ಹಿಂಗ ಆಡ್ಬೇಕ ನೀನು. ಈ ಸುರೇಶ್ ಗೌಡ್ರ ನೋಡುಗ ಏನ್ ಕತ್ತಿ. ಸುರೇಶ್ ಗೌಡ ಸುರೇಶ್ ಗೌಡ್ರೆ ಹುಚ್ಚಿಗಿಚ್ಚಿಡ ಮಾತಾಡೋದ್ ಬೇಡ್ಬೇಡ್ರಿ, ಮಾತಾಡ್ಲಿ ಸುರೇಶ್ ಗೌಡ. ನಿನ್ಗೆ 5 ಲಕ್ಷ 500 ಕೋಟಿ ಚಚ್ಕೊಂಡ್ರು. 2013ರಿಂದ 2018 ಟೀಕೆ ಮಾಡ್ಲಿಲ್ಲ. ಈಗ ಯಾಕೆ ಟೀಕೆ ಮಾಡ್ತಾರೆ? ಖಜಾನೆ ಖಾಲಿ, ಸರ್ಕಾರದ ಮೇಲೆ ಮಂತ್ರಿ ಮಾಡಲ್ಲ. ಇಲ್ಲ ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ ಅಂತ ನಾನು ಏನಪ್ಪಾ ನಿಮ್ಮದು ಅಂತ ಹೇಳಿ ಸರಿಯಾಗಿ ಮಾತಾಡಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಎಲ್ಲ ಇಡೀ ದೇಶ ಕೇಳ್ಕೊಂಡಿತ್ತೆ. ನಾಳೆ ಬೆಳಿಗ್ಗೆ ಬರೀತಾರೆ, ಸುಮ್ನಿರಿ ಗೌಡ್ರೆ. ಈ ಕಡೆ ನೋಡಿ ಮಾತಾಡ್ರಿ, ಅಲ್ಲಿ ನೋಡ್ತೀರಿ, ಈ ಕಡೆ ನನ್ನ ಕಡೆ ಸುಮ್ನೆ ಮಾತಾಡ್ರಿ, ಮಾತಾಡ್ರಿ ಗೌಡ್ರೆ. ಈಗ ನಾನೇನ್ ಹೇಳಿದ್ದು, ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡಿದ್ದೆ. ಯಾಕೆ ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡ್ಮೇಲೆ ನ್ಯಾಯಸಮ್ಮತವಾದಂತ ತೀರ್ಮಾನ ಆಗಬೇಕು.